ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ರೂಮಲ್ಲಿ ಗೌರಿ ತನ್ನ ಪಡಿ ತಾನು ಬೆಡ್ಶೀಟ್ನ ಸರಿ ಮಾಡ್ತಿರ್ಬೇಕಾದ್ರೆ ಶಂಕರ ಬರ್ತಾನೆ. ಬಂದ್ಬಿಟ್ಟು ಅವನ್ನ ನೋಡಿದ್ರೆ ಅಮ್ಮಿಯವ್ರೆ ಅಂತ ಅನ್ಬೇಕಾದ್ರೆ ಈ ಕಡೆ ಅಂಜನಾಕಿ ನೋಡಿದ್ರೆ ಗುಂಡ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತಂತೆ, ಹಂಗಂತ ಹೇಳ್ತಿದ್ರು. ಅದಕ್ಕೆ ಅವರು ನೋಡೋಕ್ಕೆ ಅಂತ ಹೋಗಿರ್ಬೋದು ಅಂತ ಅಂದಾಗ ಈ ಅವ್ವನಿಗೆ ಏನಾಯಿತು, ಈ ಥರ ಎಲ್ಲೆಲ್ಲೋ ಹೋಗ್ಬಿಟ್ರೆ ಎಷ್ಟು ಟೆನ್ಷನ್ ಆಗುತ್ತೆ. ಅಂಜನಾಕಿ ನೋಡಿದವರೆಲ್ಲ ಸಿಕ್ಬಿಟ್ಟಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಇದೇ ರೀತಿ ಮಾಡ್ತಿದ್ರಲ್ವ ಅಮ್ಮಿಯವ್ರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲ ಅಮ್ಮಿಯವ್ರೆ, ಅವ್ರು ಹೋಗ್ತಾ ಇದ್ರೆ ನೀವು ತಡಿಬೇಕಲ್ವಾ ಅಂತ ಅಂದಾಗ ಸಾಯ್ತಾ ಇರೋರಿಗೆ ಉಳ್ಕಡ್ಡಿನೂ ಸಹ ಆಸರೆ ಆಗುತ್ತಂತೆ. ಅಂದಮೇಲೆ ಅಂಜನಾಕಿ ನೋಡಿದರೆ ನಮ್ಮ ಗುಂಡ ಸಿಕ್ಕಿರೂ ಸಿಗ್ಬೋದು ಅಲ್ವಾ, ಎಷ್ಟು ಹುಡುಕ್ತಿದ್ದೀವಿ, ಅದಕ್ಕೋಸ್ಕರ ಅದೊಂದು ಪ್ರಯತ್ನ ಇರಲಿ ಅಂತ ಹೋಗಿದ್ದಾರೆ, ತಲೆ ಕೆಡಿಸ್ಕೋಬೇಡಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಬೇಜಾರಿಂದ ಶಂಕರನ್ ಸಹ ಹೇಳ್ತಾ ಇರ್ತಾನೆ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲ ಅಂಜನಾಕಿ ನೋಡೋದಿದ್ರೆ ಈ ಕೋರ್ಟು ಕಚೇರಿಯಿಂದಲ್ಲ ಯಾಕೆ ಬೇಕಿತ್ತು ಹೇಳಿ, ಹಾಗಾದರೆ ಕಳ್ಳರನ್ನ ಆರಾಮಾಗಿ ಹಿಡಿಬೋದಿತ್ತು, ಅದಕ್ಕೆ ನಾನು ಈ ಅರ್ಥದಲ್ಲಿ ಹೇಳ್ತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಮ್ಮ ಭಯ ಕಂಡಿರ್ನೆ ಅವರು ವೀಕ್ನೆಸ್ ಅಂತ ಮಾಡ್ಕೊಬಿಟ್ಟಿದ್ದಾರೆ. ಅಂಥ ಮಹಾಶಕ್ತಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿರೋ ಆ ದೇವ್ರನ್ನ ಬಿಟ್ಬಿಟ್ಟು 100 ತೊಗೊಂಡು ಅಂಜನಾಕಿ ಇವ್ರೇನು ಮಾಡ್ತಾರೆ ಹೇಳಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ದುಡ್ಡಿಗೋಸ್ಕರ ಈ ರೀತಿ ಸ್ಕೀಮ್ ಎಲ್ಲ ಇಟ್ಕೊಂಡಿದ್ದಾರೆ. ಅವಂಗಂತೂ ಗೊತ್ತಾಗಲ್ಲ, ನೀವಾದರೂ ಬಿಡಿಸಿ ಹೇಳ್ಬೇಕಿತ್ತಲ್ವಾ, ನೀವು ತಲೆ ಕೆಡಿಸ್ಕೋಬೇಡಿ, ಗುಂಡ ನನ್ನ ಮಗ, ನನ್ನ ಕೈಮೀರಿ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಅವನು ಎಲ್ಲೇ ಇದ್ರು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಆಶ್ರಮದ ಹುಡುಗಿ ಬರ್ತಾ ಇರಬೇಕಾದ್ರೆ ಅಣ್ಣನ ಪೆಟ್ಟಿಗೆ ನೋಡಿದ ತಕ್ಷಣ ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಅಣ್ಣನೇ, ಅಣ್ಣನ ಲೆಟ್ರಿಗೆ ಹಾಕಿದರೆ ಖಂಡಿತ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಲೆಟ್ರನ್ನ ಬರಿತಾ ಇರ್ತಾಳೆ. ಹಾಗೆ ಪೆನ್ನಲ್ಲಿ ಬರೆಯೋದು ಬೇಡ, ರಕ್ತದಲ್ಲಿ ಬರೆಯೋಣ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಬರೆದ್ಬಿಟ್ಟು ಅಣ್ಣನ ಪೆಟ್ಟಿಗೆ ಒಳಗೆ ಹಾಕಿ ಹೊರಟೋಗ್ತಾಳೆ. ಹಾಗೆ ಇನ್ನೊಂದು ಕಡೆ ಮಧ್ಯರಾತ್ರಿಯಲ್ಲಿ ಈ ಕಡೆ ಅಣ್ಣನ ಟೀಮ್ ಎಲ್ಲ ಬಂದು ಏನೇನು ಲೆಟರ್ ಇದೆ ಅಂತ ಎಲ್ಲ ಓದ್ತಾ ಇರಬೇಕಾದ್ರೆ ಈ ಕಡೆ ಅಣ್ಣನೂ ಸಹ ಬರ್ತಾನೆ. ಆಗ ಹುಡುಗರೆಲ್ಲ ಹೇಳ್ತಾ ಇರ್ತಾರೆ, ಅಣ್ಣ ನಮ್ಮನ್ನು ಯಾಮಾರ್ಸೋಕ್ಕೋಸ್ಕರ ಇನ್ನೊಬ್ಬರು ಲೆಟ್ರ್ ಬರೆದಿದ್ದಾರೆ, ಅದು ರಕ್ತದಲ್ಲೇ ಬರೆದಿದ್ದಾರೆ, ಅದರೊಳಗೆ ಅನಾಥಾಶ್ರಮ ಹೆಸರಿಡ್ಕೊಂಡು ಹೋಗಿ ಬರ್ತಿದ್ದಾರೆ ಅಣ್ಣ, ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಬೇಡ, ಹರಿದಾಕ್ಬಿಟ್ಟು ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ ಅಂತ ಆ ಚೀಟಿ ಅರಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಅಂತ ಅಣ್ಣ ಹೇಳ್ತಾ ಇರ್ತಾನೆ. ಹಾಗೆ ಅಣ್ಣ ಲೆಟರ್ನ ಇಸ್ಕೊಂಡು ಓದಾದ್ಮೇಲೆ ಯಾರೇ ಆಗಿರಲಿ ಅವ್ರನ್ನಂತೂ ಸುಮ್ಮನೆ ಬಿಡಬಾರ್ದು, ಈ ಸಮಸ್ಯೆಗೆ ಕಾರಣ ಆಗಿರೋನ್ನ ನಾವು ಸುಮ್ಮನೆ ಬಿಡಬಾರ್ದು ಅಂತ ಅಂದಾಗ, ಏನಣ್ಣ ಈ ರೀತಿ ಹೇಳ್ತಿದ್ದೀಯಾ, ಸಲ ರಕ್ತದಲ್ಲಿ ಬರೆದಿದ್ದಕ್ಕೆ ಇವ್ರ ವಿಷಯಕ್ಕೆ ಹೋಗ್ಬೇಡಿ ಅಂತ ಅಂದರೆ ಇವಾಗ ನೋಡಿದರೆ ಈ ರೀತಿ ಹೇಳ್ತಿದ್ದೀರಾ, ಪೊಲೀಸ್ ಕೇಸು ಅಂತ ಅಂದತ್ತು, ಬೇಡ ಅಣ್ಣ ಅಂತ ಅಂದಾಗ ನೀವು ತಲೆ ಕೆಡಿಸ್ಕೋಬೇಡಿ, ಯಾಕೆ ಅಂತಂದರೆ ಸಲ ಬರೆದವರಲ್ಲಿ ಬರೀ ಬರವಣಿಗೆ ಇತ್ತು, ಆದರೆ ಈ ಸಲ ಲೆಟ್ರ್ ಬರೆದವರಲ್ಲಿ ನೊಂದಿರೋ ಕಣ್ಣೀರು ಖಂಡಿತ ಇದೆ. ಸೊ ಹಂಗಾಗಿ ನಾವು ಅವ್ರನ್ನ ಸಹಾಯ ಮಾಡಬೇಕು ಅವರಿಗೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಬನ್ನಿ ಎಲ್ಲರೂ ಹೋಗೋಣ ಅಂತ ಅಣ್ಣ ಬಾಂಡು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಕನಸು ಮತ್ತು ಹರಿ ಮಾಲಿನಿ ಊಟಕ್ಕೆ ಕೂತಿರ್ಬೇಕಾದ್ರೆ, ಅಪ್ಪ ನನಗೆ ಇವತ್ತು ನೀವೇ ಊಟ ಮಾಡಿಸಿ ಅಂತ ಅಂದಾಗ, ಅಷ್ಟೇ ತಾನೇ ಮಗಳೇ, ನಾನು ಬಂದಿರೋದು ಅದಕ್ಕೆ ಅಲ್ವಾ, ಮಾಡಿಸ್ತೀನಿ ಅಂತ ಅಂದಾಗ, ಇದೇನಿದು ಹೊಸ ರೂಲ್ಸು, ಈ ರೀತಿ ಎಲ್ಲ ಕಲ್ತಿದೆಯಲ್ಲ ಕನಸು ಅಂತ ಅಂದಾಗ, ಇಟ್ಸ್ ಓಕೆ ಮಾಲಿನಿ, ಯಾಕೆ ಹಿಂಗೆ ಆಡ್ತೀಯಾ, ಬಿಟ್ಬಿಡು, ಅವಳು ಅಪ್ರೂಪಕ್ಕೆ ಕೇಳ್ತಾ ಇದ್ದಾರೆ ತಾನೇ, ಊಟ ಮಾಡಿಸ್ತೀನಿ ಅಂತ ಅನ್ಬೇಕಾದ್ರೆ ನೀನೇನೋ ಇರೋ ಅಷ್ಟು ದಿನ ಊಟ ಮಾಡಿಸ್ತೀಯಾ, ನೀನು ಹೋದ್ಮೇಲೆ ಅವಳು ಆಟ ಮಾಡ್ತಾಳೆ, ಅವಾಗ ನಾನೇನು ಮಾಡಲಿ, ಕನಸು ನಿನ್ನ ಪಾಡಿಗೆ ನೀನು ಕೈಲಿ ಊಟ ಮಾಡು ಅಂತ ಅಂದಾಗ ಸರಿ ಮಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸರೋಜಮ್ಮ ಎಲ್ಲರಿಗೂ ಊಟ ಬಡಿಸ್ತಿರ್ಬೇಕಾದ್ರೆ ತನ್ನ ಪಾಡಿ ತಾನು ಮಾಲಿನಿ ಊಟ ಮಾಡ್ತಿದ್ರೆ ಹರಿ ಮಾತ್ರ ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಸರ್ ಏನಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಸರ್, ಊಟ ಮಾಡಿ, ಅದರಲ್ಲೂ ನಿಮ್ಮ ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡಿದ್ದಾರೆ, ಊಟ ಮಾಡಿ ಸರ್ ಅಂತ ಅಂದಾಗ ಇಬ್ಬರು ಸಹ ಎಕ್ಸ್ ಅಂತ ಹೇಳ್ತಾ ಇರ್ತಾರೆ. ನೋಡಿ ಸರೋಜಮ್ಮ, ಎಕ್ಸ್ ಹೆಂಡ್ತಿ ಅನ್ಬೇಕು, ನಾನು ಇವಾಗ ಅವ್ನು ಹೆಂಡ್ತಿ ಅಲ್ಲ ಅಂತ ಅಂದಾಗ, ಸರಿ ಸರ್ ಪ್ಲೀಸ್ ಊಟ ಮಾಡಿ, ಯಾಕೆ ಸರ್ ಹಾಗೆ ಸುಮ್ಮನೆ ಇದ್ದೀರಿ ಅಂತ ಅನ್ಬೇಕಾದ್ರೆ, ಈ ಊಟದಲ್ಲಿ ನನಗೆ ಇಷ್ಟ ಆಗ್ದಿದ್ದಿದೆ, ಪಲ್ಯನೂ ಇಷ್ಟ ಇಲ್ಲ, ಜೊತೆಗೆ ಸಾಂಬಾರು ಇಷ್ಟ ಇಲ್ಲ ಅಂತ ಅಂದಾಗ, ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ, ನಿನಗಿಷ್ಟ ಇಲ್ಲ ಅಂತ ಗೊತ್ತಿಲ್ಲದಲೇ ನಾನೇ ಪ್ರೀತಿಯಿಂದ ಅಡುಗೆ ಮಾಡಿಬಿಟ್ಟೆ, ತುಂಬ ವರ್ಷ ಆಯ್ತಲ್ವಾ, ಅದಕ್ಕೆ ನಿನಗೆ ಏನೇನು ಇಷ್ಟ ಏನೂ ಇಷ್ಟ ಇಲ್ಲ ಎಲ್ಲ ನನಗೆ ಮರ್ತೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡು ಅಂತ ಅಂದಾಗ, ಇಟ್ಸ್ ಓಕೆ ಮಾಲಿನಿ, ನಮಗೆ ಇಷ್ಟವಾದ ಬಾಳೆದೆಲೆಯಲ್ಲಿ ಊಟ ಮಾಡಬೇಕು ಅಂತ ಅಂದರೆ ಇಷ್ಟವಾಗಿದ್ದೆಲ್ಲ ನಮಗೆ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇಷ್ಟಪಟ್ಟಿದ್ದು ನಮಗೆ ರುಚಿಯಾಗಿಲ್ಲ ಅಂತಂದರೆ ನಾವು ತಿನ್ನಲ್ಲ, ಹಾಗೆ ಬಿಟ್ಬಿಡ್ತೀವಿ. ಆದರೆ ಬಡಿಸೋರು ತುಂಬ ಪ್ರೀತಿಯಿಂದ ಸ್ವೀಟ್ ಬಡಿಸಿದ್ರು, ಅದಕ್ಕೂ ಸ್ವೀಟ್ ಇಲ್ಲ ಅಂತಂದರೂ ತಿಂತೀವಲ್ವಾ ಅಂತ ಅಂದಾಗ ಏನು ಮಾತಾಡದೆ ಮಾಲಿನಿ ಮುಖ ನೋಡ್ತಾ ಇರ್ತಾಳೆ. ಸರಿ ಆಯಿತು, ನನ್ನ ಮಗಳು ಊಟ ಮಾಡಿದರೆ ನನಗೆ ಅಷ್ಟೇ ಸಾಕು, ನನಗೆ ಹಸ್ಕೊಂಡು ಅಭ್ಯಾಸ ಇದೆ ಅಂತ ಅನ್ಬೇಕಾದ್ರೆ ಮಾತನ್ನ ತುಂಬ ಚೆನ್ನಾಗಿ ಆಡ್ತೀಯ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಪ್ಪ ಸ್ವಲ್ಪನಾದರೂ ಊಟ ಮಾಡು ಅಂತ ಕನಸು ಹೇಳ್ತಿರ್ಬೇಕಾದ್ರೆ, ಬೇಡ ಮಗಳೇ ನೀನು ಊಟ ಮಾಡಿ ಬಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕನಸು ನೀನು ಊಟ ಆಗಿದ್ರೆ ಬಾ ಆಟ ಆಡೋಕೆ ಹೋಗೋಣ ಅಂತ ಕರಿತಾ ಇರಬೇಕಾದ್ರೆ, ನೋಡು ನಿನಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ತಿಳಿಸರಿದೆ ಊಟ ಮಾಡು ಅಂತ ಅಂದಾಗ, ಪರವಾಗಿಲ್ಲ ಉಪವಾಸ ಇದ್ದು ನನಗೆ ಅಭ್ಯಾಸ ಇದೆ ಅಂತ ಕನಸನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಮಾಲಿನಿ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಪಾಠ ಎಲ್ಲ ಜೀವನದ ಪೂರ್ತಿ ಅಳವಡಿಸ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ನಾನು ಬೇಕು ಅಂತ ನಿನಗೆ ಇಷ್ಟ ಇಲ್ಲದ ಅಡುಗೆ ಎಲ್ಲ ಮಾಡಿದೆ, ಆದರೆ ಅದನ್ನು ಸಹ ನೀನು ಅಕ್ಸೆಪ್ಟ್ ಮಾಡ್ಕೊಂಡೆ, ಎಲ್ಲನೂ ಅರ್ಥ ಮಾಡ್ಕೋತೀಯ, ನನ್ನನ್ನೊಬ್ಬಳನ್ನ ಬಿಟ್ಟು ಎಲ್ಲನೂ ಅರ್ಥ ಮಾಡ್ಕೋತೀಯ, ನೋಡೋಣ ಎಷ್ಟು ದಿನ ಇದೇ ರೀತಿ ಆಡ್ತೀಯ,
ಆಡು ಅಂತ ಕೋಪ ಮಾಡ್ಕೊಂಡು ಮಾಲಿನಿ ಊಟ ಮಾಡ್ದಲೇ ಹೊರಟು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗೌರಿ ಈ ಕಡೆ ವಿಜಯ್ ಹತ್ರ ಮಾತಾಡ್ತಿರ್ತಾಳೆ. ಪಾಪ ಅಕ್ಕ ಹರಿ 6 ತಿಂಗಳಾದ್ಮೇಲೆ ತನ್ನ ಮಗಳನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದಾನೆ. ಎಷ್ಟು ಪ್ರೀತಿನ ತನ್ನ ಮೆಮೊರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತಾ. ಆದರೆ ಅದಕ್ಕೆ ಕಲ್ಲೆಲ್ಲ ಹಾಕ್ಬಿಡ್ತಾಳೆ ಈ ಕಡೆ ಮಾಲಿನಿ ಅಂತ ಬೈತಾ ಇರ್ತಾಳೆ. ಒಂದೊಂದ್ಸಲ ತುಂಬ ಕ್ಲೋಸ್ ಆಗಿ ರೀತಿ ಮಾತಾಡ್ತಾಳೆ. ಇನ್ನೊಂದ್ಸಲ ಪ್ರಪಂಚದಲ್ಲಿ ಯಾರೂ ದ್ವೇಷ ಮಾಡೋರಿಲ್ಲ, ನಾವೊಬ್ಬರೇ ದ್ವೇಷ ಮಾಡೋರು ಅನ್ನೋ ರೀತಿ ಬಿಹೇವ್ ಮಾಡ್ತಾಳೆ. ಹಾಗೆ ತುಂಬ ಉರ್ಕೊಂಡೇ ಮಾತಾಡ್ತಾಳೆ ಅಕ್ಕ. ಒಂದೊಂದ್ಸಲ ಕೂಲಾಗಿ ಮಾತಾಡ್ತಾಳೆ, ಇನ್ನೊಂದ್ಸಲ ರ್ಯಾಶಾಗಿ ಮಾತಾಡ್ತಾಳೆ. ಪಾಪ ಹರಿ ತನ್ನ ಮಗಳನ್ನ ನೋಡೋಕ್ಕೆ ಅಂತ ಹೋಗಿ ಅವಳ ಕೈಗೆ ಸಿಕ್ಕಾಕ್ಬಿಟ್ಟಾನೆ ಅಂತ ಹೇಳ್ತಾ ಇರಬೇಕಾದ್ರೆ ನನಗೂ ಹಾಗೆ ಅನಿಸುತ್ತೆ. ಗೌರಿ ಇದನ್ನೇನು ಮೂಡ್ ಸ್ವಿಂಗ್ಸ್ ಅಂತ ಅನ್ಬೇಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾಳೆ. ಪ್ರೀತಿ ಇರೋ ಕಡೆ ತಾನೇ ಕೋಪ ಮಾಡ್ಕೊಳ್ಳೋದು, ಆದರೆ ಪ್ರೀತಿನ ತೋರಿಸಿದ್ಬಿಟ್ಟು ಬರೀ ಕೋಪನೇ ತೋರಿಸಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪ್ರೀತಿ ಕೋಪ ಎರಡು ಮಧ್ಯದಲ್ಲಿ ಸಿಕ್ಕೊಂಡು ಫುಲ್ಲು ಕನ್ಫ್ಯೂಸ್ ಆಗಿದ್ದಾಳೆ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ, ಸಂಬಂಧ ಅಂತಂದರೆ ಈಗಲ್ವಕ್ಕ, ಪ್ರೀತಿ ಕೋಪ ಎರಡೂ ಇರುತ್ತೆ, ಅದನ್ನೆಲ್ಲ ಮೀರ್ಬಿಟ್ಟು ನಾವು ಮುಂದೆ ಬಂದರೆ ಅಲ್ವಾ ಸಂಬಂಧ ಗಟ್ಟಿ ಆಗೋದು ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ವಿಜಯನೂ ಸಹ ಹೇಳ್ತಾ ಇರ್ತಾಳೆ, ಅವಳಿಗೆ ಹರಿ ಮೇಲೆ ಪ್ರೀತಿ ಇದೆ, ಆದರೆ ಹೇಳ್ಕೊಳಕ್ಕೆ ಹೋದರೆ ಮಟ್ಟ ಬರುತ್ತೆ, ಹಾಗಂತ ಅವನು ಬೇರೆ ಹುಡುಗಿನ ಮದುವೆ ಆಗೋಕ್ಕೂ ಸಹ ಅವಳು ಬಿಡ್ತಾ ಇಲ್ಲ. ಈ ಕಡೆ ಪ್ರೀತಿ ಇದ್ರೂ ತೋರಿಸ್ಕೊತಿಲ್ಲ, ಅಡ್ಡ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ಇದೊಂಥರ ನೋಡೋಕ್ಕೆ ಟಾಮ್ ಆ್ಯಂಡ್ ಜೆರ್ರಿ ಥರ ಇಲ್ವಾ ಅಂತ ಅಂದಾಗ, ಅದೇನೇ ಆಗಿರಲಿ ನಾವು ಅವರಿಬ್ಬರನ್ನ ಒಂದೇ ಮಾಡಬೇಕು, ಲೇಟ್ ಆದರೂ ಪರವಾಗಿಲ್ಲ ಒಂದು ಮಾಡಬೇಕು ಅಕ್ಕ, ನಾವಿಬ್ಬರು ಹಂಗೆ ಕುತ್ಕೋಬಾರ್ದು ಅಂತ ಅಂದಾಗ, ಸರಿ ಗೌರಿ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ, ಆದರೆ ನಾವೇ ಒಬ್ಬರು ಸೇರಿಕೊಂಡು ಹರಿ ಮತ್ತು ಮಾಲಿನಿನೂ ಒಂದು ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಆಕಾಶ ಭೂಮಿನ ತಲೆ ಕೆಳಗಾಗಿ ಮಾಡಿಬಿಡ್ತಾಳೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಒಂಥರ ಅವಳು ಆಟಂ ಬಾಂಬ್ ಥರ ಸಿಡಿದು ಬಿಡ್ತಾಳೆ. ನಾವು ಹುಷಾರಾಗಿ ಹ್ಯಾಂಡಲ್ನ ಮಾಡಬೇಕು, ಒಟ್ಟಾರೆ ಅವಳು ನೆಮ್ಮದಿಯಾಗಿದ್ದರೆ ನಾವು ನೆಮ್ಮದಿಯಾಗಿರ್ತೀವಿ, ಜೊತೆಗೆ ಈ ಸಿಟಿನೂ ನೆಮ್ಮದಿಯಾಗಿರುತ್ತೆ ಅಂತ ಅಂದಾಗ, ಸಿಟಿನ ಅಂತ ಅಂದಾಗ ಹೌದು ಅವಳು ಬೇರೆ ಡಿ ಸಿ ಅಲ್ವಾ, ಅವಳು ನೆಮ್ಮದಿಯಾಗಿದ್ದರೆ ತಾನೇ ಸಿಟಿ ನೆಮ್ಮದಿ ಆಗೋದು. ಏಕೆ ಅಂತ ಅಂದರೆ ಅಷ್ಟು ವರ್ಷ ಪ್ರೀತಿ ಮಾಡ್ತಿದ್ದು ನಾವು ದೂರ ಆಗಿನೇ ಒಂದಾಗಿದ್ದೀವಿ ಅಂತ ಅಂದಮೇಲೆ ಇವರಿಬ್ಬರನ್ನೂ ಒಂದು ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅಕ್ಕ ಅಂತ ಅಂದಾಗ, ಸರಿ ಯೋಚನೆ ಮಾಡೋಣ, ಇವಾಗ ಟೈಮ್ ಆಗಿದೆ ಮಲ್ಕೊಂತ ಗೌರಿಗೆ ಹೇಳಿ ಗುಡ್ ನೈಟ್ ಹೇಳಿ ವಿಜಿ ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮಲ್ಗಕ್ಕೆ ಅಂತ ಗೌರಿನೂ ಹೋದಾಗ ಶಂಕರ ಕಾಣ್ತದೆ ಇಲ್ಲ, ಶಂಕರವ್ರೆ ಅಂತ ಕೂಕೊಂಡು ಸಹ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ತನ್ನ ಮಗಳ ಜೊತೆ ಖುಷಿಯಿಂದ ಈ ಕಡೆ ಹರಿ ಆಟ ಆಡ್ತಾ ಇರಬೇಕಾದ್ರೆ, ಅಪ್ಪ ಈ ಆಟ ಸಾಕು ಬೇರೆ ಆಟ ಆಡೋಣ ಅಂತ ಅಂದಾಗ ಅವಳಿಗೆ ಏನೇನು ಇಷ್ಟ ಆಗುತ್ತೆ ಪ್ರತಿಯೊಂದು ಆಟನೂ ಸಹ ಹರಿ ಮತ್ತು ಕನಸು ಇಬ್ಬರು ಆಟ ಆಡ್ತಿದ್ದ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇರ್ತಾರೆ. ಹಾಗೆ ಎಲ್ಲೋದ ಶಂಕರ ಅಂತ ಅನ್ಬೇಕಾದ್ರೆ, ನನಗಂತೂ ಗೊತ್ತಿಲ್ಲ, ಜೋಗಿಯವ್ರು ನನಗೆ ಹೇಳ್ದಲೇ ಎಲ್ಲೂ ಹೋಗಲ್ಲ, ಎಷ್ಟು ಹುಡುಕಿದ್ರು ಇಲ್ಲ ಅಂತ ಅಂದಾಗ ಭುವಿನ ಕೇಳೋಣ ಅಂತ ಬರ್ತಾರೆ. ಭುವಿ ನೋಡಿದರೆ ಅಷ್ಟೊತ್ತಿಗೆ ಮಲಗಿರ್ಬೇಕಾದ್ರೆ, ಎಲ್ಲೋದ್ರೂ ಇಷ್ಟೊತ್ತಿನಲ್ಲಿ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ನಾನೊಂದೆರಡು ಸಲ ನೋಡಿದೆ ಇಷ್ಟೊತ್ತಿನಲ್ಲಿ ಅವರು ಯಾವಾಗಲೂ ಆಚೆ ಹೋಗ್ತಾರೆ, ಆದರೆ ಅದೇನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ನಿನಗೆ ಹೇಳಲಿಲ್ಲ ಅಂತ ಅಂದಾಗ ಸ್ವಲ್ಪ ಅನುಮಾನ ಗೌರಿಗೆ ಬರ್ತಾ ಇರುತ್ತೆ. ಹಾಗಾದರೆ ನಾನು ನೋಡ್ಕೊಬರ್ತೀನಿ, ಭುವಿನ ನೋಡ್ಕೊಳ್ಳಿ ಅಕ್ಕ ಅಂತ ಅಂದಾಗ, ಇಷ್ಟೊತ್ತಿನಲ್ಲಿ ಒಬ್ಬಳೇ ಹೋಗಬೇಡ ಅಂತ ಅಂದಾಗ, ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ಹುಷಾರಾಗಿ ಬರ್ತೀನಿ ಅಂತ ಗೌರಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕನಸು ಡ್ಯಾನ್ಸ್ ಮಾಡೋಣ ಅಪ್ಪ ಬ್ಯಾಂಗಲ್ಲೇ ಬಂಗಾರಿ ಅಂತ ಅಂದಾಗ ವೆರಿ ನೈಸ್ ಅಂತ ಅಂದ್ಬಿಟ್ಟು ಸಾಂಗ್ ಆಡ್ಕೊಂಡು ತುಂಬ ಖುಷಿಯಿಂದ ತನ್ನ ಮಗಳ ಜೊತೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಮೊಬೈಲ್ ಸಾಂಗ್ನ ಆಫ್ ಮಾಡ್ತಾಳೆ. ಇಷ್ಟೊತ್ತಿನಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತ ಅಂದಾಗ, ಸಾರಿ ಮಗಳು ಕೇಳಿದ್ದು ಅಂತ ಮಾಡ್ತಾ ಇದ್ದೆ, ಬೇಡ ಬಾ ಮಗಳೇ ನಾವು ಬೇರೆ ಯಾವುದಾದ್ರು ಆಟ ಆಡೋಣ ಅಂತ ಆಡ್ತಾ ಇರಬೇಕಾದ್ರೆ, ಈ ಕಡೆ ಮಾಲಿನಿ ಎಲ್ಲೂ ಹೋಗದೆ ಅಲ್ಲೇ ಕೂತ್ಕೊಂಡು ಮಾತಾಡಿಸ್ತಾ ಇರಬೇಕಾದ್ರೆ, ಹರಿ ಹೇಗಿದೆ ಲೈಫ್ ಅಂತ ಅಂದಾಗ, ಚೆನ್ನಾಗಿದೆ, ನೀನೇ ಕಣ್ಮುಂದೆ ನೋಡ್ತಾ ಇದೆಯಲ್ಲ, ನನ್ನ ಮಗಳು ಇಲ್ಲ ಅನ್ನೋ ಕೊರತೆ ಬಿಟ್ಟರೆ ಬೇರೆ ಏನೂ ಇಲ್ಲ, ಐ ಆಮ್ ಹ್ಯಾಪಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಡಿ ಸಿ ಮಾಲಿನಿ ಮತ್ತೆ ಹೇಳ್ತಾ ಇರ್ತಾಳೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತಂತೆ, ನೆಮ್ಮದಿ ಅನ್ನೋದು ಎಲ್ಲದೂ ಸಹ ಸಿಗಲ್ವಂತೆ, ಆ ರೀತಿ ಇದ್ದರೆ ದುರಾಸೆ ಆಗ್ಬಿಡುತ್ತಂತೆ ಅಂತ ಅಂದಾಗ, ವಾಟ್ ಎವರ್ ಏನಾರ ಆಗಲಿ ಜಾಸ್ತಿ ಕೆಣ್ಕೋದು ಬೇಡ, ಅದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ತುಂಬ ತಲೆ ಕೆಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಮನೇಲಿ ಇದೆಯಾ ಪರ್ಮನೆಂಟಾಗಿ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅಂದಾಗ, ಮುಂಚೆ ಇರಬಾರ್ದು ಅಂತ ಅಂದ್ಕೊಂಡೆ, ಆದರೆ ಅವರು ತೋರಿಸೋ ಪ್ರೀತಿ ಕಾಳಜಿಗೆ ನನಗೆ ತುಂಬ ಖುಷಿಯಾಗಿ ನಾನು ಅಲ್ಲೇ ಇದ್ದೀನಿ, ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಅನ್ಬೇಕಾದ್ರೆ, ಅಪ್ಪ ಹಾಗಾದರೆ ಅಮ್ಮ ಅಲೋನ್ ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂತ ಕನಸು ಹೇಳ್ತಿರ್ಬೇಕಾದ್ರೆ, ಇಬ್ಬರು ಸಹ ಒಬ್ಬೊಬ್ಬರ ಮುಖ ನಾನು ನೋಡ್ಕೋತಾ ಇರ್ತಾರೆ. ಅದಕ್ಕೆ ನೀವು ಅಮ್ಮನಿಂದ ದೂರ ಇದ್ದೀರಾ, ಮಾತಾಡಿ ಅಪ್ಪ ಅಂತ ಅಂದಾಗ, ಏನು ಮಾತಾಡೋಕ್ಕಾಗದೆ ಹರಿ ಕೂತಿರ್ಬೇಕಾದ್ರೆ, ಅಪ್ಪ ಪ್ಲೀಸ್ ಹೇಳಿ ಅಂತ ಅಂದಾಗ, ನೋಡು ಕಂದ, ನೀನು ದೂರ ಇದೆ ಅಂತ ಅಂದಮೇಲೆ ನೀನು ನನ್ನವಳಲ್ಲ ಅಂತ ಅನ್ನೋಕ್ಕಾಗುತ್ತಾ, ಕೆಲವು ಸಂಬಂಧಗಳು ಹಾಗೆ ದೂರ ಇದ್ದರೆ ಹತ್ರ ಸೆಳೀತಾ ಇರ್ತವೆ ಅಂತ ಅಂದಾಗ ಮಾಲಿನಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಮಾಲಿನಿ ಹೇಳ್ತಾ ಇರ್ತಾಳೆ, ಕನಸು ಬಿಟ್ಟರೆ ನಿನ್ನ ಜೀವನದಲ್ಲಿ ನೆನಪಾಗೋದು ಯಾರು ಅಂತ ಅಂದಾಗ, ನೋ ಕಮೆಂಟ್ಸ್ ಅಂತ ಹೇಳಿದಾಗ, ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟ ಆಡೋಕ್ಕೆ ಬಿಡ್ತೀಯಾ ಅಂತ ಅಂದಾಗ ಕೋಪ ಮಾಡಿಕೊಂಡು ಮಾಲಿನಿ ಹೋಗ್ತಿರ್ಬೇಕಾದ್ರೆ, ಒಳ್ಳೆ ಕೆಲಸ ಮಾಡಿದೆ ಅಪ್ಪ, ಅಮ್ಮ ಯಾವ ಟೈಮಲ್ಲಿ ಯಾವ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಅಂದಾಗ, ಈ ರೀತಿ ಎಲ್ಲ ಮಾತಾಡಬಾರ್ದು, ಇರು ಬಂಗಾರ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ತೀನಿ, ನನ್ನ ಮಗಳ ಜೊತೆ ಇರಬೇಕಾದ್ರೆ ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಈ ಕಡೆ ಮಗಳನ್ನ ಕರ್ಕೊಂಡು ರೂಮಲ್ಲಿ ಆಟ ಆಡೋಕ್ಕೆ ಹರಿ ಹೋಗ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಗಂಗಾ ಕಳಿಸಿದ್ದ ಚೇಳುಗಳೆಲ್ಲ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿಕೊಂಡು ಅವಳ ಬಗ್ಗೆ ಮಾತಾಡ್ತಿರ್ತಾರೆ. ಗಂಗಾ ಭಾರಿ ಚಾಲಾಕ್ ಹೆಣ್ಣು, ಅದಕ್ಕೆ ಅವಳು ಲಾಯರ್ ಆಗಿರೋದು, ಅದಕ್ಕೆ ಇಂಥ ಕೆಲಸ ಎಲ್ಲ ಮಾಡೋದು ಅಂತ ಅಂದಾಗ, ಲಾಯರ್ ಆಗಿರೋರೆ ಕಣೋ ಇಂಥ ಕೆಲಸ ಎಲ್ಲ ಮಾಡೋದು ಅಂತ ಇನ್ನೊಬ್ಬ ಗುಂಡ ಹೇಳ್ತಾ ಇರ್ತಾನೆ. ಜಾಸ್ತಿ ಗುಂಡಾಕ್ಬೇಡಿ ಕಣ್ರು, ಏನೇನೋ ಮಾತಾಡ್ತಿದ್ದೀರಾ ಅಂತ ಇನ್ನೊಬ್ಬ ರೌಡಿನೂ ಸಹ ಹೇಳ್ತಾ ಇರ್ತಾನೆ. ಜೊತೆಗೆ ಅಕ್ಕನ ಬಗ್ಗೆ ಮಾತಾಡಬೇಡಿ ಕಣ್ರು, ಕೆಲಸದ ಬಗ್ಗೆ ಮಾತಾಡಿ ಅಂತ ಅಂದಾಗ, ಅಕ್ಕನ ಹೊಗಳ್ತಾ ಇದ್ದೀವಿ, ಅಕ್ಕಂಗೆ ಎಷ್ಟು ಟ್ಯಾಲೆಂಟು, ಸರಿ ಆಯಿತು ಕೆಲಸ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ, ನಮಗೂ ತಾನೇ ಅದೇ ಬೇಕು ಅಂತ ಎಲ್ಲ ರೌಡಿಗಳು ಸಹ ಮಾತಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಣ್ಣನ ಗ್ಯಾಂಗ್ ಬಂದೇ ಬರುತ್ತೆ. ಅಣ್ಣನ ಗ್ಯಾಂಗ್ ನೋಡ್ಬಿಟ್ಟು ಎಲ್ಲ ಎದುರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರನ ಹುಡ್ಕೊಂಡು ಈ ಕಡೆ ಗೌರಿನೂ ಸಹ ಬರ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ. ಥ್ಯಾಂಕ್ ಯು.